ನಮಸ್ಕಾರ ಸರ್. ನನ್ನ ಹೆಸರು ನಗೀನಾ ಬಾನು ಎನ್.ಆರ್. ಅಂಥೇಳಿ, ಹೊನ್ನಾಳಿ ಗ್ರಾಮದವರು. ನಾನು ಮೊದಲನಾಗಿ ಇವತ್ತು ರಂಜಾನ್ ಹಬ್ಬ ಮತ್ತು ಯುಗಾದಿ ಹಬ್ಬ ಬಂದಿರೋದ್ರಿಂದ ಎಲ್ರಿಗೂ ಕೂಡ ಶುಭಾಶಯಗಳನ್ನು ತಿಳಿಸ್ತಾ, ಹಾಗೂ ನನ್ನ ನೀವು ಕೇಳಿದಿರಿ ಇವಾಗ ಇದನ್ನು ಒಂದು ಪೋಸ್ಟಿಂಗನ್ನು ತೊಗೊಂಡಿದ್ದೀರಾ ಅಂಥೇಳಿ. ಇವತ್ತು ನಾನು ಕಟ್ಟಡ ಕಾರ್ಮಿಕ ಇಲಾಖೆಯಿಂದ 10-15 ವರ್ಷ ಆಯಿತು ಇವಾಗ ಕೆಲಸ ಇದ್ದೀನಿ. ಅಲ್ಲಿ ಹಲವಾರು ಕಾರ್ಮಿಕರಿಗೆ ನಾನು ಬೆನಿಫಿಟ್ ಕೊಡಿಸ್ತಾ, ಲೇಬರ್ ಕಾರ್ಡ್ ಮಾಡಿಸ್ತಾ, ಪ್ರತಿಯೊಂದು ಅಲ್ಲಿ ಏನಿದೆ ಅದನ್ನೆಲ್ಲ ಮಾಡಿಸ್ತಾ ಬರ್ತಾಯಿದ್ದೀನಿ. ಅದನ್ನು ಗುರುತಿಸಿ ಇವತ್ತು ನನಗೆ ಕೆಲಸ ಮಾಡೋವಂಥ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಯಾರು ಕೊಡುವಂಥದ್ದಾಯಿತು ತಮಗೆ ಕೆಲಸನ ಅಂತ? ನಮ್ಮ ರಾಜ್ಯ ಅಧ್ಯಕ್ಷರಾದಂತಹ ಇವತ್ತು ದಿನೇಶ್ ಸರ್ ರಾಜ್ಯ ಅಧ್ಯಕ್ಷರಾದ ದಿನೇಶ್ ಸರ್. ಇವತ್ತು ಅವ್ರಿಗೆ ಎಷ್ಟು ನೆನೆಸಿದ್ರು ಕೂಡ ಕಡಿಮೆ. ಇವತ್ತು ಅಂಥ ವ್ಯಕ್ತಿ ನಮಗೆ ಹುಡುಕಿದ್ರು ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೂ ಕೂಡ ನನ್ನ ಅದೃಷ್ಟಕ್ಕೆ ಅವರು ಸಿಕ್ಕಿದ್ದಾರೆ ಅಂತ ಅಂದ್ಕೊಳ್ತೀನಿ. ಇವತ್ತು ನನಗೆ ಅಂಥ ಒಂದು ಪೋಸ್ಟ್ ಕೊಟ್ಟಿದ್ದಾರೆ ಅಂತ ಹೇಳಿದರೆ ನಾನು ಯಾವುದೋ ಜನ್ಮದ ಒಂದು ಪುಣ್ಯ ಮಾಡಿರಬೇಕು. ಹಾಗಾಗಿ ನಾನು ಜಿಲ್ಲಾದಲ್ಲಿ ಎಲ್ಲ ಕಡೆನೂ ಓಡಾಡಿ ನಾನು ಕೆಲಸ ಮಾಡಿದ್ದೀನಿ ಜಿಲ್ಲಾದಲ್ಲಿ. ಇವತ್ತು ನನ್ನ ಕಾರ್ಮಿಕ ಇಲಾಖೆಯಲ್ಲೂ ಕೂಡ ನನಗೆ ತುಂಬಾ ಸಪೋರ್ಟ್ ಮಾಡ್ತಾಯಿದ್ರು. ಅವರು ಕೂಡ ಈ ಸಂದರ್ಭದಲ್ಲಿ ಒಂದು ಅಭಿನಂದನೆಯನ್ನು ಸಲ್ಲಿಸ್ತಾ, ನೆನಪು ಮಾಡ್ಕೊಳ್ತಾ, ಹಾಗೂ ನಮಗೆ ಈ ಒಂದು ಕೆಲಸವನ್ನು ಮಾಡಿದ್ದನ್ನು ಗುರುತಿಸಿ ಇವತ್ತು ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ದಿನೇಶ್ ಸರ್ ಇವರು ಇವತ್ತು ನನಗೆ ರಾಜ್ಯದಲ್ಲಿ ಓಡಾಡಿ ಕೆಲಸ ಮಾಡೋವಂಥ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಇವತ್ತು ಅವರು ನನಗೆ ಒಂದು ಪೋಸ್ಟಿಂಗನ್ನು ಕೊಟ್ಟು ಇವತ್ತು ಒಂದು ದೊಡ್ಡ ಒಂದು ಸ್ಥಾನವನ್ನು, ನನ್ನ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನಾನು ತಿಳಿಸ್ತಾ, ಹಾಗೂ ನನಗೆ ಒಂದು ಸಪೋರ್ಟ್ ಮಾಡ್ತಿರುವಂತಹ ನನ್ನ ರಾಜ್ಯ ಅಧ್ಯಕ್ಷರಾದಂತಹ ಜಾಕೀರ್ ಹುಸೇನ್ ಸರ್ ಅವರು ಕೂಡ ನನಗೆ ಹೆಲ್ಪ್ ಮಾಡಿದ್ದಾರೆ. ಅಂದರೆ ಇವತ್ತು ದಾರಿ ತೋರಿಸಿದ್ದು ದೀಪ ಅಂತಲೂ ಹೇಳ್ಬೋದು ನಾನು ಅವರಿಗೆ. ಅವರು ಪ್ರತಿಯೊಬ್ಬರಿಗೂ ಕೂಡ ಜಾಕೀರ್ ಹುಸೇನ್ ಸರ್ ಅವರು ಇವತ್ತು ಕಾರ್ಮಿಕರಿಗೆ 400 ಮನೆಯನ್ನು ಇವತ್ತು ಕಾರ್ಮಿಕರಿಗೆ ಫ್ರೀಯಾಗಿ ಉಚಿತವಾಗಿ ಇವತ್ತು ಮಾಡಿಕೊಟ್ಟಿದ್ದಾರೆ. ಇವತ್ತು ಇನ್ನೂ ಕೂಡ ಕಾರ್ಮಿಕರಿಗಿರ್ಬೋದು, ಪ್ರತಿಯೊಬ್ಬರಿಗೂ ಅವ್ರಿಗೆ ಸಹಾಯ ಕೇಳ್ಕೊಂಡು ಹೋದವ್ರಿಗೆ ಯಾರಿಗೂ ಕೂಡ ಅವರು ಇಲ್ಲ ಅಂತ ಹೇಳಿದ್ದಾರೆ. ಆ ಥರ ಒಂದು ಜವಾಬ್ದಾರಿಯಿಂದ, ಪ್ರೀತಿಯಿಂದ ಅವ್ರಿಗೆ ಸಹಾಯವನ್ನು ಮಾಡ್ತಿರುವಂಥ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ಜಾಕೀರ್ ಹುಸೇನ್ ಅವರಿಗೂ, ಹಾಗೂ ಮಹಿಳಾ ಘಟಕದ ರಾಜ್ಯ ಅಧ್ಯಕ್ಷರಾದಂಥ ನನಗೆ ಸಪೋರ್ಟ್ ಮಾಡಿ ಇವತ್ತು ನಾವು ಇದ್ದೀವಿ ಅಂತ ಹೇಳ್ತಾ ನನಗೆ ಧೈರ್ಯ ತುಂಬ್ತಾ ಇರುವಂತಹ ನಮ್ಮ ರಾಜ್ಯ ಆದಂತಹ ನಮ್ಮ ಸಂಗೀತ ನಾಡಗೌಡ ಮೇಡಮ್ಗವ್ರಿಗೂ, ಹಾಗೂ ನಮ್ಮ ಹೊನ್ನಾಳಿಯಲ್ಲಿ ಇರುವಂಥ MLA ಶಾಸಕರಾದಂತಹ DG ಶಾಂತನಗೌಡ ಸರ್ ಇವರಿಗೂ, ಮತ್ತು HP ಮಂಜಪ್ಪ ಇವರು ಇವತ್ತು 16 ಡಿಸ್ಟಿಕ್ಕಿಗೆ ಅಧ್ಯಕ್ಷರಾದಂತಹ ಇವತ್ತು ನಮ್ಮೂರಲ್ಲಿ ಹೆಮ್ಮೆ ಅಂತಲೂ ಹೇಳ್ಬೋದು. ಇವತ್ತು ನಮಗೆಲ್ಲರೂ ಕೇಳಿದರೆ ಮಂಜಪ್ಪ ಇವರು ನಿಮ್ಮ ಊರಿನವರಲ್ವಾ ಅಂತ ಕೇಳ್ತಾರೆ. ಅದು ತುಂಬ ನಮಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಇವತ್ತು ಅವ್ರಿಗೂ ಸಹ ಹಾಗೂ ನನಗೆ ಎಲ್ಲ ಬೆಂಬಲ ಕೊಟ್ಟಿರುವಂಥ ಎಲ್ರಿಗೂ ಮತ್ತು ನಮ್ಮ ಕಾರ್ಮಿಕರಿಗೂ ಎಲ್ರಿಗೂ ಕೂಡ ನನ್ನ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ, ಧನ್ಯವಾದಗಳನ್ನು ತಿಳಿಸುವಂಥದ್ದು ಆಯಿತು ತಮ್ಮಗಳಿಂದ ಎಲ್ಲ ಪ್ರತಿಯೊಬ್ಬರಿಗೂ ಕೂಡ. ನಾವು ABC ನ್ಯೂಸ್ ವತಿಯಿಂದ ಕಂಗ್ರ್ಯಾಚುಲೇಷನ್ಸ್ ಮೊದಲನಾಗೆ ತಮಗೆ ಹೇಳುತ್ತಾ, ಮೊದಲನಾಗೆ ತಮಗೆ ಪ್ರಶ್ನೆ ಕೇಳುವಂಥದ್ದು ಆಗ್ತಿದೆ ಮೇಡಮ್. ಒಬ್ಬ ರಾಜ್ಯ ಜಂಟಿ ಕಾರ್ಯದರ್ಶಿಯಾಗಿ, ಎಸ್ಪೆಷಲಿ ಮಹಿಳೆಯಾಗಿ ಸೇವೆ ಸಲ್ಲಿಸುವಂಥದ್ದು ಯಾವ್ಯಾವ ಮಾನದಂಡಗಳಿರ್ತವೆ, ಅದು ಯಾವ ಮಾನದಂಡಗಳ ಆಧಾರದ ಮೇಲೆ ತಮಗೆ ಜಂಟಿ ಕಾರ್ಯದರ್ಶಿಗಳನ್ನು ಮಾಡುವಂಥದ್ದು, ಹುದ್ದೆ ಕೊಡುವಂಥದ್ದು ಆಗಿದೆ, ಅದ್ರ ಬಗ್ಗೆ ಮಾಹಿತಿ ಕೊಡ್ಬೋದಾ ಹೇಗೆ ತಾವುಗಳು ಅಂತ ಹೇಳಿ? ಯಾವ ಇದರಲ್ಲಿ ನನಗೆ ಆ ಪೋಸ್ಟಿಂಗ್ ಕೊಟ್ಟಿದ್ದಾರೆ ಅಂತ ಹೇಳಿದರೆ, ನಾನು ಮಾಡುವಂಥ ಒಂದು ಕೆಲಸ ಇರ್ಬೋದು, ಒಂದು ಸಮಾಜ ಸೇವೆ ಇರ್ಬೋದು. ಇವತ್ತು ಪ್ರತಿಯೊಂದು ಕಡೆ ನಾನು ಹೋದಲ್ಲೂ ಕೂಡ ನಾನು ಒಳ್ಳೆ ಕೆಲಸವನ್ನು ಮಾಡ್ಕೊಂಬಂದಿದ್ದೀನಿ. ಒಳ್ಳೆ ಕೆಲಸ ಅಂದರೆ ಯಾವ ಥರ? ನನ್ನ ಕಾರ್ಮಿಕರಿಗೆ ಲೇಬರ್ ಕಾರ್ಡ್ ಮಾಡಿಸೋದರಿಂದ ಹಿಡಿದು ಅವರಿಗೆ ರಿನೋಲ್ ಇರ್ಬೋದು, ಸ್ಕಾಲರ್ಶಿಪ್ ಇರ್ಬೋದು, ಮದುವೆದಿರ್ಬೋದು, ಡೆತ್ ಆಗಿರ್ಬೋದು, ಸ್ಕಾಲರ್ಶಿಪ್ ಇರ್ಬೋದು. ಆಮೇಲೆ ಪ್ರತಿಯೊಂದು ಕೂಡ ಒಂದು ಕೊರೋನಾ ಟೈಮಲ್ಲಿ ಇವತ್ತು ಎಲ್ಲರೂ ಹೆದರಿ ಮನೆಯಲ್ಲಿ ಇರುವಂಥ ಸಮಯದಲ್ಲೂ ಕೂಡ ನಾನು 3 ಜನಕ್ಕೆ ಇವತ್ತು ಕೆಲಸಕ್ಕೆ ಇಟ್ಕೊಂಡು ಇವತ್ತು ಅವರಿಗೆ ಕೈಯಿಂದ ಇವತ್ತು ನಾನು ಅವರಿಗೆ ಸ್ಯಾಲ್ರಿಯನ್ನು ಕೊಟ್ಟು ಊಟ ತಿಂಡಿ ಪ್ರತಿಯೊಂದು ನೋಡಿಕೊಂಡು ಅವರಿಗೆ ನಾನು ಆನ್ಲೈನಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಿ ಇವತ್ತು ಕೆಲವರಿಗೆ ಮ್ಯಾನುವಲ್ ಕಾರ್ಡ್ ಮಾಡಿದಾಗ ಅವ್ರಿಗೆ ಪಾಸ್ಬುಕ್ ತಗೊಳ್ತಾ ಇರಲಿಲ್ಲ ಮೊದಲಿಗೆ. ಹಾಗಾಗಿ ಅವ್ರಿಗೆ ಪಾಸ್ಬುಕ್ ಸಮಸ್ಯೆ ಇರೋದ್ರಿಂದ ಇವತ್ತು ನಾನು ಅವರಿಗೆ 4,000 ಅಪ್ಲಿಕೇಶನನ್ನು ನಾನು ಕೊರೋನಾ ಟೈಮಲ್ಲೂ ಕೂಡ ನಾನು ಹಾಕಿ ಅವರ ಸೇವೆಯನ್ನು ಸಲ್ಲಿಸಿದ್ದೇನೆ. ಮತ್ತು ನಾನು ಒಂದು ಯಾವುದೇ ಇಲಾಖೆಯಲ್ಲಿ ಬಂದಿರೋಂಥ ಒಂದು ವ್ಯವಸ್ಥೆ ಇರ್ಬೋದು, ಕಿಟ್ ಇರ್ಬೋದು, ಪ್ರತಿಯೊಂದು ಕೂಡ ನಾನು ನಿಂತು ಅವ್ರ ಹತ್ರ ಒಂದು 100 ರೂಪಾಯಿ ಕಿಟ್ ಕೊಡಿಸ್ಬೇಕಾದ್ರೆ ಬೇರೆಯವರೆಲ್ಲ ಆದರೂ ಒಂದು 100 ರೂಪಾಯಿನೂ ಕೂಡ ನಾನು ಅವ್ರ ಹತ್ರ ತಗೊಳ್ದೆ. ನಾನು ಅವ್ರ ಸಪೋರ್ಟಾಗಿ ನಿಂತ್ಕೊಂಡು ಅವ್ರನ್ನ ನಿಂತು ನನ್ನ ಕೆಲಸ ಎಷ್ಟೇ ಇರಲಿ ಬಿಟ್ಟು ಆ ಟೈಮಿಗೆ ಹೋಗಿ ನಿಂತು ನಾನು ಅವರಿಗೆ ಒಂದು ಕಿಟ್ಟಿಂದ ಹಿಡಿದು ಅಲ್ಲಿ ಏನು ಬರುತ್ತೆ ಕಾರ್ಮಿಕ ಇಲಾಖೆಯಿಂದ ಅದನ್ನು ನಾನು ಜವಾಬ್ದಾರಿಯಿಂದ ನಾನು ನಿರ್ವಹಿಸ್ತಾ ಇದ್ದೀನಿ. ಹಾಗೂ ಮತ್ತು ಇವಾಗ ಆರೋಗ್ಯ ತಪಾಸಣೆ ಅಂತಲೂ ಬಂತು, ಅದರಲ್ಲೂ ಕೂಡ ನಾನು
ಮನೆಯಲ್ಲಿ ಬೇಡ ಅಂದರೂ ಕೂಡ ನಾನು ಹೋಗ್ಬಿಟ್ಟು ಪ್ರತಿ ಒಂದು ಕಡೆಯೂ ಕೂಡ ಅಲ್ಲಿ ಹೋಗಿ ಆರೋಗ್ಯ ತಪಾಸಣೆಯನ್ನು ಮಾಡಿ ಆಮೇಲೆ ಅವರು ಸರ್ಟಿಫಿಕೇಟ್ ಸಿಗ್ತಾಯಿದೆ, ಅದು ಸಿಗ್ತಾರೆ ಅವ್ರಿಗೆ ಒಂದು ಅನುಕೂಲ ಆಗ್ಬೋದು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಓಡಾಡಿ ಎಲ್ಲ ತಾಲೂಕಲ್ಲಿ ಕೂಡ ನಾನು ಒಂದು ಅವಕಾಶ ಬಂತು, ಆ ಅವಕಾಶದಲ್ಲಿ ಅದನ್ನು ಕೂಡ ನಾನು ಉಪಯೋಗ ಮಾಡ್ಕೊಂಡು ಅವ್ರಿಗೆ ಒಳ್ಳೇದಾಗಲಿ ಅಂತ ನಾನು ಬಯಸ್ತಾ ಅಲ್ಲಿ ಕೆಲಸನೂ ಕೂಡ ಮಾಡಿದ್ದೇನೆ ಸರ್. ತಾವುಗಳು ಇಷ್ಟೆಲ್ಲ ಕೆಲಸವನ್ನು ಮಾಡಿದಿರಿ ಕಟ್ಟಡ ಕಾರ್ಮಿಕರಿಗೆ, ಅಂದರೆ ಕೆಲವೊಂದು ನೀವು ಶಿಕ್ಷಣ ಕೊಡಿಸುವಂಥದ್ದಾಗ್ತದೆ, ಬೇರೆ ಬೇರೆ ರೀತಿ ಕಾರ್ಡ್ಗಳನ್ನು ಕೊಡಿಸೋದಾಗ್ತದೆ, ಕಟ್ಟಡ ಕಾರ್ಮಿಕರಿಗೆ ಸರ್ಕಾರದಿಂದ ಬರುವಂಥ ಅನುದಾನಗಳನ್ನು ಸಹಾಯಗಳನ್ನು ಕೊಡಿಸುವಂಥದ್ದು ಮಾಡಿದ್ದೀರಿ. ಎಸ್ಪೆಷಲಿ ತಮಗೊಂದು ಪ್ರಶ್ನೆ ಮೇಡಮ್, ತಮ್ಮ ಸಾರ್ವಜನಿಕರು ಕಟ್ಟಡ ಕಾರ್ಮಿಕರು ಮಾತಾಡೋದಂದರೆ ಕಲ್ಯಾಣ ಕಾರ್ಯಕ್ರಮವನ್ನು ಯಾಕೆ ಕೊಡಿಸುವಂಥದ್ದು ಆಗಿಲ್ಲ ನಿಮ್ಮದು ಇಲ್ಲಿ ಅಂತ. ಅಂದರೆ ಏನು ಕಟ್ಟಡ ಕಾರ್ಮಿಕರ ಮಕ್ಕಳಿರ್ತಾರೆ ಅವರಿಗೆ ಕಲ್ಯಾಣ ಕಾರ್ಯಕ್ರಮವನ್ನು ಮದುವೆ ಮಾಡುವಂಥದ್ದನ್ನು ನಿಮ್ಮ ಕಾರ್ಮಿಕರ ಇಲಾಖೆಯಲ್ಲಿ ಸರ್ಕಾರ ಯಾರು ಅಂತ ಹೇಳಿದರೆ ಸಂತೋಷ್ ಎಸ್ ಲಾಡ್ ಅವರು ಹೊಸದಾಗಿ ಮಾಡುವಂಥದ್ದು ಕೂಡ ಮಾಡಿದ್ದಾರೆ. ಅದನ್ನು ಜವಾಬ್ದಾರಿಯನ್ನು ಯಾವ ಥರ ನಿಭಾಯಿಸುವಂಥದ್ದು ಮಾಡ್ತಾಯಿದ್ದೀರಿ ಅನ್ನೋದು. ಸರ್ ನೀವು ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದಾರೆ. ಸಂತೋಷ್ ಲಾಡ್ ಸರ್ ಇವರಿಗೂ ಸಹ ನನ್ನ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ. ಯಾಕಂತೇಳಿದರೆ ಅವರು ಸಂತೋಷ್ ಲಾಡ್ ಸರ್ ತುಂಬ ಒಳ್ಳೆಯ ವ್ಯಕ್ತಿ ಇದ್ದಾರೆ. ಅವರು ಬಂದ ಮೇಲೆ ಹಲವಾರು ಯೋಜನೆಗಳನ್ನು ತರ್ತಾ ಇದ್ದಾರೆ ಕಾರ್ಮಿಕರಿಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ. ಇವತ್ತು ಕಾರ್ಮಿಕರು ಹೇಳ್ತಾರೆ ಬೋಗಸ್ ಕಾರ್ಡ್ ಅಂಥೇಳಿ. ಇವತ್ತು ಜಲ್ಡಿಯಲ್ಲಿ ಯಾವ ಥರ ಇದು ಮಾಡ್ತಾರೋ ಆ ಥರ ಒಂದು ಸಣ್ತಾರೋ ಆ ಥರ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ. ಟೀಮ್ ಮೇಲೆ ಟೀಮ್ ಒಂದು 4 ಥರದ್ದು ಟೀಮ್, ಇವರು ಇನ್ಕ್ವೈರಿ ಮಾಡಿದರೆ ಅದ್ರ ಮೇಲೆ ಒಂದು ಟೀಮ್, ಈ ಥರ ಒಂದು 4 ಸ್ಟೆಪ್ಪನ್ನು ಮಾಡಿದ್ದಾರೆ. ಹಾಗಾಗಿ ಇವತ್ತು ಸಾವಿರಾರು ಅಪ್ಲಿಕೇಶನನ್ನು ರಿಜೆಕ್ಟ್ ಮಾಡೋವಂಥದ್ದಿದೆ. ಅವ್ರಿಗೆ ಏನೇನು ಇವತ್ತು ಸೌಲಭ್ಯಗಳನ್ನ ಯಾವ ಥರ ಬರಬೇಕು ಅನ್ನೋದನ್ನು ಯೋಚನೆ ಮಾಡಿ ಒಂದೊಂದು ಬಿಡುಗಡೆಯನ್ನು ಮಾಡ್ತಾ ಇದ್ದಾರೆ. ಆ ಸಂತೋಷ್ ಲಾಡ್ ಸರ್ ಬಂದ ಮೇಲೆ ಇವತ್ತು ಕಾರ್ಮಿಕರಿಗೆ ತುಂಬ ಅನುಕೂಲವನ್ನು ಆಗ್ತಾ ಇದೆ ಸರ್. ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನಲ್ಲಿ ಕಟ್ಟಡ ಕಾರ್ಮಿಕರು ಒರಿಜಿನಾಲಿಟಿ ಕಟ್ಟಡ ಕಾರ್ಮಿಕರಿದ್ದಾರೆ. ದಿನನಿತ್ಯದ ಕಷ್ಟ ಜೀವನಗಳನ್ನು ಮಾಡಿಕೊಂಡು ಗಾರಿ ಕೆಲಸ ಇರ್ಬೋದು, ಟೈಲರಿಂಗ್ ಇರ್ಬೋದು, ಪ್ಲಂಬರ್ ಇರ್ಬೋದು, ಕರೆಂಟ್ ಕೆಲಸಗಾರರು ಇರ್ಬೋದು, ಇನ್ನು ವೃತ್ತಿಪರ ಸಂಘಟನೆಗಳನ್ನು ಕಟ್ಟಿಕೊಂಡು ಕೂಲಿ ಮಾಡುವಂಥ ಕಟ್ಟಡ ಕಾರ್ಮಿಕರಿಗೆ ಅವರಿಗೂ ಕೂಡ ಸರ್ಕಾರದ ಸಹಾಯ ಸಿಗುತ್ತೆ. ಎಲ್ಲ ಒಂದು ಕಡೆ ಬೋಗಸ್ ಕಾರ್ಡ್ಗಳು ಈ ತಾಲೂಕಿನಲ್ಲಿ ಉದ್ಭವ ಆಗಿಬಿಟ್ಟಿದೆಯಾ ಅಂತ ಹೇಳಿ ಕೆಲವೊಂದು ನಿಮ್ಮ ಕಟ್ಟಡ ಕಾರ್ಮಿಕರು ಮಾತಾಡುವಂಥ ಸ್ಥಿತಿ ಉದ್ಭವ ಆಗ್ಬಿಟ್ಟಿದೆ. ಯಾಕಂದರೆ ರಾಜ್ಯದ ಜಂಟಿ ಕಾರ್ಯದರ್ಶಿ ಸೇವೆ ಸಲ್ಲಿಸುವಂಥದ್ದು ಅಷ್ಟು ಜವಾಬ್ದಾರಿ ಇದೆ. ಅದಕ್ಕೋಸ್ಕರ ತಮ್ಮ ಈ ಪ್ರಶ್ನೆ ಕೇಳುವಂಥದ್ದಾಯಿತು ಅಂತ. ಅದನ್ನು ನಾವು ಇನ್ನು ಗೊತ್ತಿಲ್ಲದೆ ಏನೋ ಆಗಿರ್ಬೋದು, ಇನ್ಮೇಲೆ ಆ ಥರ ಆಗೋದಿಲ್ಲ. ಇನ್ಮೇಲೆ ಕೂಡ ಇಲಾಖೆಯಿಂದನೂ ಕೂಡ ತುಂಬ ಪರಿಶೀಲನೆ ಮಾಡ್ತಾ ಇದ್ದಾರೆ. ಎಷ್ಟೋ ಒಂದು ಸಾವಿರಾರು ಕಾರ್ಡ್ಗಳನ್ನು ರಿಜೆಕ್ಟನ್ನು ಕೂಡ ಮಾಡಿದ್ದಾರೆ. ಯಾಕಂತ ಹೇಳಿದರೆ ಇವತ್ತು ನಿಜವಾಗ್ಲೂ ಕಾರ್ಮಿಕರಿಗೆ ಅನ್ಯಾಯ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರನೇ ನಮ್ಮ ಸಂತೋಷ್ ಲಾಡ್ ಸರ್ ಅವರು ಇವತ್ತು ಟೀಮ್ ವೈಸ್ ಮಾಡಿ ಇವತ್ತು ಇನ್ಕ್ವೈರಿಯನ್ನು ಮಾಡೋಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿ ಕಾರ್ಡನ್ನು ಬೋಗಸ್ ಇದ್ದವನ್ನು ರಿಜೆಕ್ಟನ್ನು ಕೂಡ ಮಾಡಿಸಿದ್ದಾರೆ. ಹಾಗೂ ಇನ್ಮೇಲೂ ಕೂಡ ಇನ್ನು ಯಾವುದೇ ಆಗ್ದಂಗೆ ಕಾರ್ಮಿಕರಿಗೆ ಯಾವುದೇ ರೂಪದಲ್ಲೂ ಅನ್ಯಾಯ ಆಗಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡಿದ್ದಾರೆ. ನಾವು ಕೂಡ ಅವರು ಹಾಕಿರೋಂಥ ಒಂದು ಬುನಾದಿಯಲ್ಲಿ ನಾವು ಕೂಡ ಅದೇ ಥರನೇ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಒರಿಜಿನಲ್ ಕಾರ್ಡೇ ಕೂಡ ನಾವು ಹುಡುಕಿ ಅವ್ರು ಮಾಡ್ತಾ ಇದ್ದಾರೋ ಇಲ್ವಾ ಸ್ಪಾಟಿಗೂ ಕೂಡ ಹೋಗ್ತಾ ಇದ್ದೀವಿ. ಕೆಲವು ಕಡೆ ನಾನೆಲ್ಲ ಹೋಗಿದ್ದೀನಿ, ಸ್ಪಾಟಿಗೆ ಹೋಗಿ ನೀವು ಮಾಡ್ತಾ ಇದ್ದೀರಲ್ಲ ಅಂತ ನೋಡ್ಬಿಟ್ಟು ನಾನು ಕಾರ್ಡ್ ಮಾಡ್ತಾ ಇದ್ದೀನಿ. ಇಲ್ದೇ ಇದ್ರೆ ಅದೇನಾದ್ರು ತಪ್ಪು ಅಂತ ಕಂಡು ಬಂದಾಗ ನಾನು ಕೂಡ ಅಲ್ಲಿ ಅಪ್ಸೆಟ್ ಮಾಡ್ತಾ ಇಲ್ಲ. ಆ ಥರ ಇನ್ಮೇಲೆ ಎಲ್ರಿಗೂ ಒಂದು ಅರ್ಥ ಮಾಡಿಕೊಂಡು ಅವರಿಗೆ ಬರುವಂಥ ಸೌಲಭ್ಯ ಕಾರ್ಮಿಕರಿಗೆ ಸಿಗಲಿ ಅಂಥೇಳಿ ನಾವು ಹೋರಾಟವನ್ನು ಮಾಡ್ತಿದ್ದೀವಿ ಮತ್ತು ಅವ್ರ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀವಿ ಸರ್. ಮೇಡಮ್, ಕೊನೆಯದಾಗಿ ಏನನ್ನು ಹೇಳಿಕ್ಕೆ ಬಯಸ್ತೀರಿ ಅಂತ ಅವುಗಳು? ಕೊನೆಯದಾಗಿ ನನ್ನ ಕಾರ್ಮಿಕರಿಗೆ ಇನ್ನೂ ಕೂಡ ಹೊನ್ನಾಳಿ ಮತ್ತು ಇಡೀ ಈ ಜಿಲ್ಲಾದಲ್ಲಿ ನಾನು ಏನು ಕಾರ್ಡನ್ನು ನಾನು ಓಡಾಡಿ ಕೆಲಸ ಮಾಡಿದ್ದೀನಿ, ಇನ್ನೂ ಕೂಡ ಎಲ್ಲ ಕಡೆ ನಾನು ಓಡಾಡಿ ಕಾರ್ಮಿಕರಿಗೆ ಬರುವಂಥ ಸೌಲಭ್ಯಗಳನ್ನು ಇವತ್ತು ನನ್ನ ಶಕ್ತಿ ಮೀರಿ ಅವರಿಗೆ ಕೊಡಿಸೋವಂಥ ಒಂದು ಕೆಲಸವನ್ನು ಮಾಡ್ತೀನಿ. ಮತ್ತು ನಮಸ್ಕಾರ ನಮಸ್ಕಾರ ಸರ್.